ಪ್ರಪೋಸ್ ಮಾಡಿರುವ ಡಿಲಿಮಿಟೇಷನ್ ಅಥವಾ 817 ಕ್ಷೇತ್ರಗಳಿಗೆ ಏರಿಕೆ ಮಾಡುವ ಪ್ರಯತ್ನ ಏನಿದೆ ಇದನ್ನ ಪ್ಯೂರ್ಲಿ ಹಿಂದಿ ಹಾರ್ಟ್ಲ್ಯಾಂಡ್ ವಿಚ್ ಇಸ್ ಆಲ್ಮೋಸ್ಟ್ ಬಿಜೆಪಿ ಸ್ಕೋರ್ ವೋಟಿಂಗ್ ಏನು ರಾಜ್ಯಗಳು ಅದರಲ್ಲಿ ಹೆಚ್ಚಿಗೆ ಕ್ಷೇತ್ರಗಳನ್ನ ಕೊಡುವ ಪ್ರಯತ್ನ ಡಿಲಿಮಿಟೇಷನ್ ಅನ್ನು ಗುರಾಣಿಯನ್ನ ಆ ಬಾಣವನ್ನ ಪ್ರಯೋಗ ಮಾಡೋಕ್ ಮುಂಚೆ ಈ ಮಹಿಳಾ ರಿಸರ್ವೇಶನ್ ಅನ್ನು ಗುರಾಣಿಯನ್ನು ರಕ್ಷಣಾ ಕವಚವಾಗಿ ಬಳಕೆ ಮಾಡ್ಕೊಳ್ತಿದೆ ಕೇಂದ್ರ ಸರ್ಕಾರ ಹಿಂಗ್ ಗಮನಿಸಬಹುದಾ ನಾವು? ನಾನು ಬಿಜೆಪಿಯ ನಡವಳಿಕೆಯನ್ನು ಗಮನಿಸಿದಂಗೆ ಕಳೆದ ಅನೇಕ ದಶಕಗಳಷ್ಟು ಕಾಲ ಇದು ಎಲ್ಲೋ ಒಂದು ಕಡೆ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಟ್ಯಾಕ್ಟಿಕ್ ಆಗೂ ಕೂಡ ನನಗೆ ಕಾಣ್ತದೆ. ಯಾಕೆಂದರೆ ಅವಾಗಲೇ ಉಷಾ ಅವ್ರು ಹೇಳಿದ ಥರ ನೀವು 2011ರ ಜನಗಣತಿ ಆಧಾರದ ಮೇಲೆ ಮಾಡೋ ಹಾಗಿದ್ರೆ ಆವಾಗಲೇ ಮಾಡ್ಬೋದಾಗಿತ್ತು. ಈಗ ನೀವು 2011ಕ್ಕೆ ಯಾಕೆ ಹೇಳ್ತಾ ಇದ್ದೀರಿ? ಯಾಕಂದರೆ ಇನ್ನು ಮೇಲೆ ಡಿಲಿಮಿಟೇಷನ್ ಆಗಿ ಇನ್ನು ಮೇಲೆ ಜನಗಣತಿ ಆಗಿ ಲೇಟ್ ಆಗುತ್ತೆ. ಆದರೆ ಆಗಲಿ ಆಗ ನಿಮ್ಗೂ ಆವಾಗಲೂ ಗೊತ್ತಿತ್ತು ಅಲ್ವಾ ನಿಮಗೆ? ಯಾಕಂದರೆ ಯಾಕೆ ಆಗಲಿಲ್ಲ ಜನಗಣತಿ 2021ರಲ್ಲಿ? ಬಿಕಾಸ್ ಆಫ್ ಕೋವಿಡ್ ಆಗಿತ್ತು, 2 ವರ್ಷ ಲಾಕ್ಡೌನ್ ಆಗಿತ್ತು ಹೆಚ್ಚು ಕಡಿಮೆ. ಆವಾಗ ಒಂದು ರೀತಿಯ ವಿಕ್ಷಿಪ್ತ ಪರಿಸ್ಥಿತಿ ಇತ್ತು. ಎವ್ರಿ 10 years only it happens. ಸೊ ಹೀಗಿರುವಾಗ ಅವಾಗ ಆಗಲಿಲ್ಲ. ಆದ್ಮೇಲೆ ಅನೇಕ ಕಾರಣಾಂತರಗಳಿಂದ ಮುಂದೆ ದೇವ್ರ ಪ್ಲಾನಿಂಗ್ ಟು ಹ್ಯಾವ್ ಇಟ್ ಇನ್ 26. ಆಗ್ಲೇ ತೀರ್ಮಾನ ಆಗಿತ್ತು ಅದು 26ಗೆ ನಾವು ಇನ್ನು ಜನಗಣತಿ ಮಾಡಬೇಕು ಅಂತ. ಬಟ್ ಜನಗಣತಿ ಆದಮೇಲೆ ಮತ್ತೆ ಡಿಲಿಮಿಟೇಷನ್ ಇದೆಲ್ಲ ಡಿಲೇ ಪ್ರೊಸೆಸ್ನೇ. ಆದರೆ ಇದನ್ನೆಲ್ಲ ನೆನಪಿಟ್ಕೊಂಡು ನಾನು ಎಲ್ಲ ಮಹಿಳೆಯರಿಗೆ ಈ ಒಂದು ಚರ್ಚೆಯಲ್ಲಿರುವಂಥ ನಮ್ಮ ಭಾರತಿ ಶೆಟ್ಟಿಯವರಾಗಲಿ, ನಯನ ಮೋಟಮ್ ಅವರಾಗಲಿ, ನೀವುಗಳೆಲ್ಲ ಆಗಲಿ, ರಾಜಕೀಯದಲ್ಲಿರೋರು ನಿಜವಾಗ್ಲೂ ಹೇಳಿ ನನಗೆ, ನಿಮ್ಮ ಪಕ್ಷಗಳಿಗೆ ನಿಮ್ಮ ಅವರ ಮಹಿಳಾ ಸದಸ್ಯರ ಬಗ್ಗೆ ಕಾಳಜಿ ಇದ್ರೆ ಅವ್ರು ಯಾಕೆ ಟಿಕೆಟ್ ಕೊಡೋದಿಲ್ಲ? ಅವ್ರ ಕಾನೂನು ಯಾಕೆ ಬೇಕು? ನ್ಯಾಯವನ್ನು ಒದಗಿಸಬೇಕು, ನನಗೆ ಕಾನೂನು ಯಾಕೆ ಬೇಕು? ನಾನು ನನ್ನ ಜೊತೆ ಇರುವಂತ ಮಹಿಳೆಯರಿಗೆ ಸಮಾನವಾಗಿ ನಡೆಸ್ಕೊಳ್ಳೋದಕ್ಕೆ ಕಾನೂನು ಬೇಕಾ? ನೀವು ಒಂದು ರಾಜಕೀಯ ಪಕ್ಷವಾಗಿ ಕವಿ ಹೃದಯದ ವಾಜಪೇಯಿ, ಕವಿ ಹೃದಯದ ನೆಹರು, ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ, ಯಾಕೆ ನಿಮಗೆ ಈ ಒಂದು ಇಚ್ಛಾಶಕ್ತಿ ಬರಲಿಲ್ಲ? ಒಂದೇ ಒಂದು ಸ್ಟ್ಯಾಂಡರ್ಡ್ ಆರ್ಗ್ಯುಮೆಂಟ್ ಹೇಳ್ತಾ ಇದ್ರು ಯಾವಾಗಲೂ ಕೂಡ. ನಾನು ಕೇಳಿದೆ ನಡೆದನ್ನ, ನಾನು ಕಾಲೇಜಿರುವಾಗಿಂದ ನಡೀತಾ ಇದೆ ಚರ್ಚೆ. ಅದು ಒಂದೇ ಆರ್ಗ್ಯುಮೆಂಟು, ದೇರ್ ಇಸ್ ನೋ ಕನ್ಸೆನ್ಸಸ್. ಸಹಮತ ಒಪ್ಪಲಿ, ನಾವೆಲ್ಲ ಪರವಾಗಿದ್ದೇವೆ. ಕಾಂಗ್ರೆಸ್ ಇದನ್ನೇ ಹೇಳ್ತದೆ, ಬಿಜೆಪಿ ಇದನ್ನೇ ಹೇಳ್ತದೆ, ನಾವೆಲ್ಲ ಪರವಾಗಿನೇ ಇದ್ದೇವೆ. ಎಲ್ಲ ಪಕ್ಷ ಒಂದು ಸಹಮತ